ಹಾಯ್ ಫ್ರೆಂಡ್ಸ್, ಪ್ರಭಾ ಪರೋ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೇಥಿ ಚಿಕನ್. ನಾನಿಲ್ಲಿ ಬೇಕಾಗೋ ಪದಾರ್ಥಗಳನ್ನೆಲ್ಲ ತೋರಿಸಿದ್ದೀನಿ, ಹಾಗೆ ಕ್ಯಾಪ್ಷನಲ್ಲೂ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಬೇಕಾದರೆ ನೀವು ಅದನ್ನು ನೋಡ್ಕೋಬೋದು. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಪೀಸಸ್ನ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಚಿಕನ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಪುಡಿ ಪುಡಿಯಾಗಿ ಹೆಚ್ಚಿಟ್ಕೋಬೇಕು. ಈಗ ಇದೆಲ್ಲನೂ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬಾಣಲಿನ ಟಿಲ್ಟ್ ಮಾಡಿ ಅದೆಲ್ಲ ಸ್ಪ್ರೆಡ್ ಆಗೋಗೆ ಮಾಡ್ಕೋಬೇಕು. ಎಣ್ಣೆ ಕಾದಿದ ಮೇಲೆ ಒಂದು 4 ಲವಂಗ, 2 ಏಲಕ್ಕಿ, ಹಾಗೆ 1-2 ಚಕ್ಕೆ ಪೀಸು ಹಾಕ್ಕೋಬೇಕು. ಈಗ ಹೆಚ್ಚಿಟ್ಟಿದ್ದ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ 1 ಚಮಚದಷ್ಟು ಅರಿಶಿನ ಪುಡಿ ಹಾಕೋಣ. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಚೆನ್ನಾಗಿ ಹುರಿಯಬೇಕು. ಈರುಳ್ಳಿ ಬಣ್ಣ ಬದಲಾಯಿಸಿ ಮೆತ್ತಗಾಗೋ ತನಕ ಹುರಿಬೇಕು. ಚಿಕನ್ ಮಸಾಲೆಯೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುವವರೆಗೂ ಹುರಿಯಬೇಕು. 3-4 ನಿಮಿಷದವರೆಗೂ ಚೆನ್ನಾಗಿ ಹುರಿಯಬೇಕು. ಈಗ 1 ಚಮಚ ಕೆಂಪು ಮೆಣಸಿನ ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ 1 ನಿಮಿಷದವರೆಗೂ ಈ ಥರ ಹುರ್ಕೋಬೇಕು. ಹುರಿಸಿದ್ದಾದಮೇಲೆ ಅರ್ಧ ಲೋಟ ಕಾಫಿ ಲೋಟದಷ್ಟು ನೀರು ಹಾಕಬೇಕು. ಅಷ್ಟೇ ನೀರು ಸಾಕಂದರೆ ಚಿಕನಿಂದನೇ ಬೇಕಾದಷ್ಟು ನೀರು ಬರುತ್ತೆ. ಈಗ ಒಂದು ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಚಿಕನ್ ಬೇಯೋ ಅಷ್ಟೊತ್ತಿಗೆ ಬೇರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದ ಮೇಲೆ 1-2 ಚಕ್ಕೆ ಪೀಸು, 1 ಇಂಚ್ ಇರೋಂಥದ್ದು ಸ್ವಲ್ಪ ಮುರಿದು ಹಾಕಿದ್ದೀನಿ. 1 ಸ್ಟಾರ್ ಹೂವು, 6 ಲವಂಗ, 2 ಏಲಕ್ಕಿ, ಅರ್ಧ ಚಮಚ ಸೋಂಪು ಕಾಳು ಎಲ್ಲ ಚೆನ್ನಾಗಿ ಹುರಿಬೇಕು. ಇದೆಲ್ಲ ಹುರಿಯುವಾಗ ಫ್ಲೇಮು ಲೋನಲ್ಲಿರಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕಿ ಹುರಿಬೇಕು. ಈಗ ಇನ್ನೊಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಅದನ್ನು ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು. ಈಗ ಮಸಾಲೆಗೆ ಆಗೋಷ್ಟು ಉಪ್ಪು ಸೇರಿಸ್ಕೋಬೇಕು, ಯಾಕಂದರೆ ನಾವು ಆಲ್ರೆಡಿ ಚಿಕನ್ಗೆ ಹಾಕಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಹುರಿಬೇಕು. ಈಗ ಹೆಚ್ಚಿಟ್ಟಿದ್ದ ಮೆಂತ್ಯ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಈ ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಹುರಿಬೇಕು. ಸೊಪ್ಪು ಬೇಗ ಬೇಯಬೇಕು ಅನ್ನೋಂಗಿದ್ರೆ ಮಾತ್ರ ಮುಚ್ಚಳ ಮುಚ್ಚಬೇಕು, ಇಲ್ಲದೇ ಇದ್ದರೆ ಹಾಗೆ ಹುರಿದ್ರೆ ನಿಮ್ಗೆ ಅಷ್ಟು ಕಹಿ ಬರೋದಿಲ್ಲ. ಇದಕ್ಕೀಗ ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಪುಡಿ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಹುರಿಬೇಕು. ಈಗ ಟೊಮೆಟೊ ಸೇರಿಸಿ ಚೆನ್ನಾಗಿ ಹುರಿಬೇಕು. ಈ ರೀತಿ ಮಸಾಲೆಗಳೆಲ್ಲ ಹಾಕಿ ಹುರಿಬೇಕಾದ್ರೆ ಪೌಡ್ರ್ ಮಸಾಲೆ ಹಾಕಿದ ತಕ್ಷಣ ಈ ಗೊಜ್ಜೆಲ್ಲ ಡ್ರೈ ಆಗೋಗುತ್ತೆ. ಅದಕ್ಕೆ ಅರ್ಧ ಕಾಫಿ ಲೋಟದಷ್ಟು ನೀರನ್ನ ಹಾಕ್ಕೋಬೇಕು. ಮತ್ತು ಇದನ್ನು ಕೆದಕ್ಬಿಟ್ಟು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕು. 2 ನಿಮಿಷ ಆಗಿದೆ. ಈಗ ಮತ್ತೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು ಈ ಥರ, ಇಲ್ಲಾಂದರೆ ಕೆಲವೊಂದು ಸತಿ ತಳ ಸೀದೋಗುತ್ತೆ. ಹೀಗೆ ಇದನ್ನು ತೆಗೆದಿಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬರಬೇಕು. ಈಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ನಿಮ್ಮ ಮನೇಲಿ ಯಾವ ಮೊಸರು ಇದೆಯೋ ಆ ಮೊಸರು ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡು ಅದನ್ನು ಹಾಕಿ ಚೆನ್ನಾಗಿ ಗಟ್ಟಿ ಅಂಶ ಇಲ್ಲದೇ ಇರೋ ಥರ ಅದನ್ನು ಬೀಟ್ ಮಾಡಿ ಇಟ್ಕೋಬೇಕು. ಈಗ ಆಲ್ರೆಡಿ ಬೇಯಿಸಿಟ್ಟಿರುವಂಥ ಚಿಕನ್ ತಗೊಂಡು ಮತ್ತೆ ಸ್ವಲ್ಪ ಗೊಜ್ಜೆಲ್ಲ ಹೊರಗೆ ಬರೋ ಥರ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿ ಬಂದಮೇಲೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಎಲ್ಲ ಇದಕ್ಕೆ ಹಾಕಬೇಕು. ನೀವು ಇದನ್ನು ರುಬ್ಬದೆ ಕೂಡ ಹಾಗೆ ಮಾಡ್ಬೋದು, ದೊಡ್ಡವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಆದರೆ ಚಿಕ್ಕ ಮಕ್ಕಳು ಸೊಪ್ಪು ತಿನ್ನಲ್ವಲ್ಲ, ಸೊಪ್ಪೆಲ್ಲ ದಾರ ಥರ ಸಿಗುತ್ತೆ ಅಂದ್ಬಿಟ್ಟು ತೆಗಿತಾ ಇರ್ತಾರೆ. ಹಾಗಾಗಿ ನಾನು ಇದನ್ನು ರುಬ್ಬಿದ್ದೀನಿ. ಹೋಟೆಲಲ್ಲಿ ಕೂಡ ನಾನು ಇದೇ ಥರನೇ ನೋಡಿರೋದು. ಈಗ ಇದು ರೆಡಿಯಾಗಿದೆ. ಈ ಗ್ರೇವಿ ಈ ಥರ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು. ಇಲ್ಲಿ ಒಂದು ಹಿಂಟು, ಮೆಂತ್ಯ ಸೊಪ್ಪು ಎಳೆದಾಗಿದ್ದರೆ ಕಹಿ ಬರೋದಿಲ್ಲ, ಸ್ವಲ್ಪ ಬಲ್ತಿರೋ ಮೆಂತ್ಯ ಸೊಪ್ಪಾದರೆ ಕಹಿ ಬರುತ್ತೆ. ಅಂಥ ಸಮಯದಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಈಗ ಇದು ರೆಡಿಯಾಗಿದೆ ನೋಡಿ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮೊಸರು, ಅದು ಒಳ್ಳೆ ಕ್ರೀಮ್ ಥರ ಆಗಿರುತ್ತೆ. ಆ ಕ್ರೀಮ್ನ ಹೀಗೆ ಡಿಸೈನಾಗಿ ಮೇಲೆ ಹಾಕ್ತಾಯಿದ್ದೀನಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು.
ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.